ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ನಾವು ಇವತ್ತು ನಾಯನಹಳ್ಳಿ ಹತ್ರ ಇರುವ ಯೆಲ್ಲೋ ಬೋರ್ಡು ಮತ್ತೆ ವೈಟ್ ಬೋರ್ಡು ಎರಡೂ ಬೇಕಾ? ದುಡಿಮೆಗೆ ಯೆಲ್ಲೋ ಬೋರ್ಡು ಇದೆ, ಫ್ಯಾಮಿಲಿಗೆ ತಕ್ಕಂತೆ ಒಳ್ಳೆ ಕಾರ್ಗಳು ಇದಾವೆ. ಯಾಕಂತಂದ್ರೆ ದುಡಿಮೆ ಅಂತ ಬಂದ್ರೆ ಒಂದು ಒಳ್ಳೆ, ಯಾಕಂದ್ರೆ ಸಂಪಾದನೆ ಮಾಡೋಕ್ಕಾಗಲಿ ಡ್ರೈವಿಂಗ್ಗೆ ಒಂದು ಒಳ್ಳೆ ಇದು ಅಂತಾನೆ ಹೇಳ್ಬೋದು. ಇವತ್ತು ನಾವು ನಾಯನಹಳ್ಳಿ ಹತ್ರ ಇರುವ ಶೋರೂಮ್ಗೆ ಬಂದಿದ್ದೀವಿ. ಒಂದು ಸಣ್ಣ ಪುಟ್ಟ ವೆಹಿಕಲ್ ಇಂದ ಹಿಡಿದು ನಿಮಗೆ ಈಚರು ಲಾರಿ ಕೂಡ ಸಿಗುತ್ತೆ, ಟಿಪ್ಪರ್ ವೆಹಿಕಲ್ ಕೂಡ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದು ವೆಹಿಕಲ್ ಅವೈಲೇಬಲ್ ಇರುತ್ತೆ. ಯಾರೆಲ್ಲ ನಮ್ಮ ಚಾನೆಲ್ ಕೂಡ ನೋಡ್ತಾ ಇರ್ತೀರಾ ಪ್ರತಿ ಫಸ್ಟ್ ಬಾರಿ, ಅವರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಂದು ಗಾಡಿನ ಡೀಟೇಲ್ಸ್ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಯಾರೆಲ್ಲ ಎಷ್ಟು ದಿನ ಇಂಥ ಗಾಡಿ ತಗೋಬೇಕು ಅಂತ ಪ್ಲಾನ್ ಮಾಡಿದ್ರೆ ಆ ವೆಹಿಕಲ್ನ ಪ್ರೈಸ್ಗಳು ತಿಳ್ಕೊಂಡು ಲೋನ್ ಆಪ್ಷನ್ ಕೂಡ ಇರುತ್ತೆ. ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಲೊಕೇಶನ್ ಕೂಡ ನಿಮಗೆ ಅವ್ರ ಹತ್ರ ತಿಳಿಸ್ಕೊಡ್ತೀವಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಇವಾಗ ನಿಮ್ಮ ಶೋರೂಮ್ಗೆ ನಮ್ಮ ವ್ಯೂವರ್ಸ್ ಬರಬೇಕು ಅಂತಂದ್ರೆ ಯಾವ ಲೊಕೇಶನ್ ಅಲ್ಲಿ ಇದು ನಿಮ್ಗೆ ಲ್ಯಾಂಡ್ ಆಗಿದೆ ಸ್ವಲ್ಪ ತಿಳಿಸಿ ಸರ್. ಸರ್, ಇದು ನಾಯನಹಳ್ಳಿಲಿ ವಯಾ ಬನಶಂಕರಿಗೆ ಹೋಗೋ ರೋಡ್ ಅಲ್ಲಿ ಓಕೆ, ನಂದಿ ಲಿಂಕ್ ಗ್ರೌಂಡ್ ಅಂತ ಒಂದಿದೆ, ನೈಸ್ ರೋಡ್ ಪಕ್ಕದಲ್ಲೇ, ಅದ್ರ ಆಪೋಸಿಟ್ ಅಲ್ಲೇ ನಮ್ದು ಯಾರ್ಡ್ ಇದೆ ಸರ್. ಓಕೆ, ತಿಳಿಸ್ಕೊಟ್ರಲ್ಲ. ನಿಮ್ಗೆ ಯಾವ ಗಾಡಿ ಬೇಕು ಸ್ಕ್ರೀನ್ ಮೇಲೆ ಇವ್ರ ನಂಬರ್ ಕೂಡ ಹಾಕಿರ್ತೀವಿ. ಪ್ರತಿಯೊಬ್ರು ಕೂಡ ಕಾಲ್ ಮಾಡ್ಕೊಂಡು ಬರ್ಬೋದು. ಲೋನ್ ಆಪ್ಷನ್ ಕೂಡ ಇರುತ್ತೆ ಪ್ರತಿಯೊಂದು ವೆಹಿಕಲ್ಗೂ. ಪ್ರತಿಯೊಂದು ವೆಹಿಕಲ್ನ ಪ್ರೈಸ್ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಅಶೋಕ್ ಲೇಲ್ಯಾಂಡ್ ಕೂಡ ನೋಡ್ತಿದ್ದೀರಾ, K37. ಇದು ನಿಮಗೆ ಒಂದು ಹೊಸ ಗಾಡಿ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಸರ್ ಹತ್ರ ಡೀಟೇಲ್ಸ್ ತಿಳ್ಕೋಣ. ಸರ್ ಹೇಳಿ ಸರ್, ಇದು ಯಾವ ಮಾಡಲ್? ಸರ್, ಇದು ಅಶೋಕ್ ಲೇಲ್ಯಾಂಡ್ 1915 ಅಂತ ಸರ್. ಇದು ಓಕೆ, ಇದು 23 ಡಿಸೆಂಬರ್ ವೆಹಿಕಲ್ ಸರ್. ಇದು 6 ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಫ್ರೆಶ್ ಡಾಕ್ಯುಮೆಂಟ್ ಸರ್. ಬರೀ 30,000 ಕಿಲೋಮೀಟರ್ ರನ್ ಆಗಿದೆ. ಡಾಕ್ಯುಮೆಂಟೇಶನ್ ಎಲ್ಲ ಫ್ರೆಶ್ ಬರುತ್ತೆ ಸರ್. ಸಿಂಗಲ್ ಓನರ್ ಸರ್. ಇದು 12 ಟನ್ ಕೆಪಾಸಿಟಿ ಸರ್. ಇದು 24 ಫೀಟ್ ವೆಹಿಕಲ್ ಸರ್. ಇದು ಓಕೆ, ಗಾಡಿ ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀರಲ್ಲ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2 ಇಯರ್ಸ್ ಬ್ಯಾಕ್ ಅಷ್ಟೇ ವೆಹಿಕಲ್ ಇದು ಬಂದಿರೋದು. ಟೈರ್ ಎಲ್ಲ ನೋಡ್ತಿದ್ದೀರ, ನಾವು 6 ಟೈರು ನಿಮಗೆ ಒಂದು ಹೊಸ ಟೈರ್ಗಳೇ ನೋಡ್ತಿದ್ದೀರಲ್ಲ. ಗಾಡಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ, ಮೇಂಟೈನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಗಾಡಿ ಕೂಡ ತಗೋಬೇಕು ಅಂತ ಎಷ್ಟೊಂದು ದಿನ ತುಂಬಾ ಜನ ವೆಯ್ಟ್ ಮಾಡ್ತಾ ಇರ್ತೀರಾ. ಈ ಗಾಡಿ ಕೂಡ ಇವರಲ್ಲಿ ಅವೈಲೇಬಲ್ ಇದೆ. ಸರ್ ಹೇಳಿ ಸರ್, ಏನ್ ಪ್ರೈಸ್ ಕೊಡ್ತಾ ಇದೀರಾ? 1950 ಕೋಟ್ ಮಾಡ್ತಾ ಇದೀನಿ ಸರ್. ನಿಮ್ಮ ವ್ಯೂವರ್ಸ್ ಒಂದು 19 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ ಸರ್. ಅಪ್ ಟು 16 ಲ್ಯಾಕ್ ವರ್ಗು, 16 to 17 ವರ್ಗು ಡಿಪೆಂಡ್ ಅಪಾನ್ ಅವರ್ ಪ್ರೊಫೈಲ್ ಮೇಲೆ ನಿಮ್ಗೆ ಲೋನ್ ಆಗುತ್ತೆ. 19 ಲಕ್ಷ ನಿಮ್ಗೆ ಫೈನಲ್ ಹೇಳ್ತಾ ಇದಾರೆ. ಅದ್ರಲ್ಲಿ 17 ಲಕ್ಷ ರೂಪಾಯಿ ಹತ್ತತ್ರ ಲೋನೇ ಆಗುತ್ತೆ. 2 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಈ ಗಾಡಿ ಕೂಡ ನಿಮ್ಗೆ 19 ಲಕ್ಷಕ್ಕೆ ಈ ಗಾಡಿ ಕೂಡ ಅವೈಲೇಬಲ್ ಇದೆ. K51 ಹೇಳಿ ಸರ್ ಇದ್ರ ಬಗ್ಗೆ. ಐಚರ್ 3018 ಸರ್. ಇದು 18 ಪ್ಲಸ್ ಅಂತ. ಇದು 22 ಫೀಟ್ ವೆಹಿಕಲ್ ಸರ್. 12 ಟನ್ ಕೆಪಾಸಿಟಿ ಸರ್. ಇದು ಇದು 61,000 ಕಿಲೋಮೀಟರ್ ರನ್ ಆಗಿದೆ. ಇನ್ಸೂರೆನ್ಸ್ ಫ್ರೆಶ್. ಮಾಡೆಲ್ ಬಂದು 23-24 ರಿಜಿಸ್ಟ್ರೇಷನ್ ಸರ್. ಇದು 23-24. ಓಕೆ, ಗಾಡಿನೂ ಕೂಡ ಕಂಪ್ಲೀಟ್ ಆಗಿ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಈಚರ್ ಡಿಮ್ಯಾಂಡ್ ಇರೋ ವೆಹಿಕಲ್. ಯಾಕಂದ್ರೆ ಬಜಾರ್ ಅಲ್ಲಿ ನಿಮ್ಗೆ ಲೇಲ್ಯಾಂಡ್ ಇದೆಲ್ಲ ಒಳ್ಳೆ ಕಂಪನಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ? ಇದು 20 ಲ್ಯಾಕ್ ಕೋಟ್ ಮಾಡ್ತಾ ಇದೀವಿ ಸರ್. 1950 ಫೈನಲ್ ಮಾಡ್ಕೊಡ್ತೀನಿ ಸರ್. ಅಪ್ ಟು 18 ಲ್ಯಾಕ್ಸ್ ಲೋನ್ ಆಗುತ್ತೆ ಸರ್. ಓಕೆ, ಮತ್ತೊಂದು ಬ್ಯಾಂಗ್ಳೂರ್ ವೆಹಿಕಲ್ ಇದು K05 ಅಶೋಕ್ ಲೇಲ್ಯಾಂಡ್. ಮತ್ತೊಂದು ಹೇಳಿ ಸರ್ ಇದ್ರ ಬಗ್ಗೆ. ಅಶೋಕ್ ಲೇಲ್ಯಾಂಡ್ ಬಾಸ್ ಸರ್. ಇದು ಬಾಸ್. ಇದು 7.5 ಟನ್ ಕೆಪಾಸಿಟಿ ಸರ್. ಇದು 4C ಕ್ಯಾಬಿನ್ ಇದೆ. 6 ಬ್ರಾಂಡ್ ನ್ಯೂ ಟೈರ್ ಹಾಕಿದೀವಿ ಸರ್. ಬರೀ 26,000 ಕಿಲೋಮೀಟರ್ ರನ್ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಬರುತ್ತೆ ನಿಮ್ಗೆ. ಓಕೆ, 26,000 ಅಷ್ಟೇ ಓಡಿರೋದು. ಹೌದು ಸರ್. 22-23 ರಿಜಿಸ್ಟ್ರೇಷನ್ ನೋಡ್ತಿದ್ದೀರಲ್ಲ, ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ ವೆಹಿಕಲ್. ವಿತ್ ಸರ್ ಇದು ಬಾಡಿ ಇಲ್ವಲ್ಲ, ಹೇಗೆ ಸರ್ ಇದು? ಇದು ಕಂಟೈನರ್ ಬೇಕಾದವ್ರು ಕಂಟೈನರ್ ಕೇಳ್ತಾರೆ, ಬಾಡಿ ಬೇಕಾದವ್ರು ಬಾಡಿ ಕೇಳ್ತಾರೆ. ಅದು ಸಪರೇಟ್ ನಾವು ಚಾರ್ಜ್ ಮಾಡ್ತೀವಿ. ಈಗ ಆಸ್ ಪರ್ ಚಾರ್ಜ್ ರೇಟ್ ನೋಡ್ತಾ ಇದ್ರಲ್ಲ, ವಿತೌಟ್ ನಿಮ್ಗೆ ಯಾವ ತರ ಬೇಕು, ಬಾಡಿ ಬೇಕು ಅಂದ್ರೆ ಅದಕ್ಕೊಂದು ಪ್ರೈಸ್ ಇರುತ್ತೆ, ವಿತೌಟ್ ಬೇಕಾದ್ರೆ ಅದಕ್ಕೊಂದು ಪ್ರೈಸ್. ಸರ್ ಈಗ ಪ್ರೆಸೆಂಟ್ ಇರೋದಕ್ಕೆ ಏನ್ ರೇಟ್ ಹೇಳ್ತಿದ್ದೀರಾ? 15 ಲ್ಯಾಕ್ ಕೊಟ್ಟು ಮಾಡ್ತಾ ಇದೀನಿ ಸರ್. ನಿಮ್ಮ ವ್ಯೂವರ್ಸ್ ಒಂದು 14,50,000 ಫೈನಲ್ ಮಾಡ್ತೀವಿ. 14,50,000 ರೂಪಾಯಿ ಇವಾಗ ಏನ್ ಪ್ರೆಸೆಂಟ್ ಇದೆ. ಅದಕ್ಕೆ ಬಾಡಿ ಬೇಕಂದ್ರೆ ನೀವು ಕೂತ್ ಮಾತಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ. 13 ಲ್ಯಾಕ್ಸ್ ವರ್ಗು ಲೋನ್ ಆಗುತ್ತೆ. 13 ಲಕ್ಷ ಲೋನೇ ಆಗುತ್ತೆ. ಮತ್ತೊಂದು ಈಚರ್ ಕೂಡ ನೋಡ್ತಿದ್ದೀರಾ, K53. ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್. ತುಂಬಾನೇ ಈಚರ್ ಗಾಡಿಗಳು ಇದಾವೆ ಇವ್ರ ಹತ್ರ. ಹೇಳಿ ಸರ್ ಮಾಡಲ್. ಸರ್ ಐಚರ್ ಇದು 3015 ಅಂತ ಸರ್. ಇದು 20 ಫೀಟ್ ವೆಹಿಕಲ್ ಸರ್. 10 ಟನ್ ಕೆಪಾಸಿಟಿ ಸರ್. ಇದು ಸಿಂಗಲ್ ಓನರ್. 88,000 ಕಿಲೋಮೀಟರ್ ರನ್ ಆಗಿದೆ. ಡಾಕ್ಯುಮೆಂಟೇಶನ್ ಎಲ್ಲ ಫ್ರೆಶ್ ಬರುತ್ತೆ ಸರ್. FC ಇನ್ಸೂರೆನ್ಸ್ ಎಲ್ಲ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? ಇದು ಟೈರ್ ಎಲ್ಲ 60 to 70% ಇದೆ ಸರ್. ನೋಡ್ತಾ ಇದ್ರಲ್ಲ, ಇದು ಕೂಡ ನಿಮ್ಗೆ 70% ಟೈರ್ ಇದೆ. ನೋಡ್ತಾ ಇರ್ಬೋದು, ತೊಟ್ಟಿ ಕೂಡ ತುಂಬಾ ಚೆನ್ನಾಗಿದೆ. ಒಂದ್ ಸ್ವಲ್ಪ ನಿಮ್ಗೆ ಯಾವ್ದು ಡೆಂಟ್ ಗಿಂಟು ಯಾವ್ದು ಏನು ಕೆಲಸ ಬರಲ್ಲ, ಕಂಪ್ಲೀಟ್ ಆಗಿದೆ ಗಾಡಿ. ಏನ್ ರೇಟ್ ಅಂತ ಕೇಳೋಣ. ಹೇಳಿ ಸರ್, ಏನ್ ಪ್ರೈಸ್ ಇದು? ಇದು 1750 ಕೋಟ್ ಮಾಡ್ತಾ ಇದೀವಿ ಸರ್. 17 ಲ್ಯಾಕ್ ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 16 ಲ್ಯಾಕ್ ವರ್ಗು ಲೋನ್ ಆಗುತ್ತೆ ಸರ್. 17 ಲಕ್ಷ ಹೇಳ್ತಾ ಇದ್ರೆ 14 ಲಕ್ಷ ಲೋನೇ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ತರಬೇಕಾಗುತ್ತೆ ಅಷ್ಟೇ. ಮತ್ತೊಂದು ಟಾಟಾ ಕಂಪ್ನಿಯ ಈಚರ್ ಟೈಪ್ ಅಲ್ಲಿ ಇರೋಂತ ವೆಹಿಕಲ್ ಕೂಡ ನೋಡ್ತಿದ್ರೆ. ಹೇಳಿ ಸರ್ ಇದು ಮಾಡಲು. ಸರ್ ಐಚರ್ ಇದು ಟಾಟಾ 1512 ಅಂತ ಸರ್. ಇದು 10 ಟನ್ ಕೆಪಾಸಿಟಿ ಸರ್. 22 ಮಾಡಲ್. ಇದು ಸಿಂಗಲ್ ಓನರ್. 99,000 ಕಿಲೋಮೀಟರ್ ರನ್ ಆಗಿದೆ. 20 ಫೀಟ್ ವೆಹಿಕಲ್ ಸರ್. ಇದು ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಬರುತ್ತೆ ಸರ್ ನಿಮ್ಗೆ.
ಇದು 1550 ಕೋಟ್ ಮಾಡ್ತಾ ಇದೀನಿ ಸರ್. 15 lakh ಫೈನಲ್ ಮಾಡ್ಕೊಡ್ತೀನಿ ಸರ್. ಅಪ್ ಟು 13 lakh ವರೆಗೂ ಲೋನ್ ಆಗುತ್ತೆ. ಮತ್ತೊಂದು ಈಚರ್ ವೆಹಿಕಲ್ ಕೂಡ ನೋಡ್ತಿದ್ದೀರಾ, ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡ್ತಾರೋರ್ಗೆ ಇದು ಸಿಗ್ಬೋದು ಅಂತ ಹೇಳ್ಕೊತೀನಿ. ಹೇಳಿ ಸರ್, ಇದು ಯಾವ್ದು ಸರ್ ಐಚರ್ 1110 ಸರ್. ಇದು 19 ಫೀಟ್ ವೆಹಿಕಲ್ ಸರ್. ಇದು FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀವಿ ಸರ್. 7 ಟನ್ ಕೆಪಾಸಿಟಿ ಸರ್. ಇದು 7 lakh ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 650 ಫೈನಲ್ ಮಾಡ್ಕೊಡ್ತೀನಿ ಸರ್. 550 ವರೆಗೂ ಲೋನ್ ಆಗುತ್ತೆ ಸರ್. 6,50,000 ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತದೆ ಕಡಿಮೆ ಬಜೆಟ್ ಅಲ್ಲಿ. 5 ಲಕ್ಷ ಲೋನೇ ಆಗುತ್ತೆ. ಕೂತ್ ಮಾತಾಡಿ ಸ್ವಲ್ಪ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಒಂದು ಒಳ್ಳೆ ಗಾಡಿ ಕೂಡ ಕೊಡ್ತಾರೆ. ಟಾಟಾ ಕಂಪ್ನಿಯ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇರಬಹುದು. ಹೇಳಿ ಸರ್ ಡೀಟೇಲ್ಸ್. ಟಾಟಾ ಅಲ್ಟ್ರಾ 1918 ಅಂತ ಸರ್. ಇದು 22 ಫೀಟ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ಸರ್. 21-22 ರಿಜಿಸ್ಟ್ರೇಷನ್ ಸರ್. ಇದು ಮಾಡೆಲ್. ಓಕೆ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? ಇದೆಲ್ಲ ಟೈರ್ ಎಲ್ಲ ಇದೆ ಸರ್. ಟೈರ್ ಎಲ್ಲ 80% ಇದೆ. 80% 1,80,000 ಕಿಲೋಮೀಟರ್ ರನ್ ಆಗಿದೆ ಸರ್. ಇದು ಡಾಕ್ಯುಮೆಂಟೇಶನ್ ಎಲ್ಲ ಫ್ರೆಶ್ ಬರುತ್ತೆ. ಇದು ನಿಮಗೆ 1550 ಕೋಟ್ ಮಾಡ್ತಾ ಇದೀನಿ ಸರ್. ಒಂದು 15 lakh ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೋಡೋದ್ವಲ್ಲ, ಇವ್ರ ಹತ್ರ ಲಾರಿ ಕೂಡ ಇದೆ. ಕರ್ನಾಟಕ ವೆಹಿಕಲ್ 22 ರಿಜಿಸ್ಟ್ರೇಷನ್. ಹೇಳಿ ಸರ್ ಇದು ಡೀಟೇಲ್ಸ್ ಸ್ವಲ್ಪ. ಸರ್ ಇದು ಲೈಲ್ಯಾಂಡ್ 3116 ಅಂತ ಸರ್. ಇದು 12 ವೀಲರ್ ವೆಹಿಕಲ್ ಸರ್. ಇದು ನಾಮಕಲ್ ಬಾಡಿ ಕ್ಯಾಬಿನ್ ಸರ್. ಇದು ಸ್ಟೀಲ್ ಬಾಡಿ. ಇದು ಇದು 2013 ಮಾಡಲು ಸರ್. ಇದು 1250 ಕೋಟ್ ಮಾಡ್ತಾ ಇದೀವಿ ಸರ್. ಡಾಕ್ಯುಮೆಂಟೇಶನ್ ಎಲ್ಲ ಫ್ರೆಶ್ ಬರುತ್ತೆ ಸರ್. ಒಂದು 12 lakh ಗೆ ಫೈನಲ್ ಮಾಡ್ಕೊಡ್ತೀವಿ ಸರ್. 10 lakh ಲೋನ್ ಆಗುತ್ತೆ ಸರ್. ಓಕೆ. ಪ್ರೈವೇಟ್ ಬಸ್ ಕೂಡ ಇದೆ, ಕರ್ನಾಟಕ ವೆಹಿಕಲ್. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಇದು ಐಚರ್ ಸರ್. ಇದು ಪ್ರೈವೇಟ್ ಬಸ್ ಸರ್. ಇದು 56 ಸೀಟರ್ ಸೀಟಿಂಗ್ ಕೆಪಾಸಿಟಿ ಸರ್. ಇದು 3+2 ಸರ್. ಇದು 2016 ಮಾಡಲು ಸಿಂಗಲ್ ಓನರ್ ಸರ್. 2,15,000 ಕಿಲೋಮೀಟರ್ ರನ್ ಆಗಿದೆ ಸರ್. ಡಾಕ್ಯುಮೆಂಟೇಶನ್ ಎಲ್ಲ ಫ್ರೆಶ್ ಬರುತ್ತೆ ಸರ್. FC ಇನ್ಸೂರೆನ್ಸ್ ಎಲ್ಲ 16 lakh ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 15 lakh ಬಂದ್ರೆ ಫೈನಲ್ ಮಾಡ್ಕೊಡ್ತೀವಿ. ನೋಡ್ತಾ ಇದ್ರಲ್ಲ, ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀವಿ ನಿಮ್ಗೆ. ಇದು ಕೂಡ ಒಳಗಡೆ ಕೂಡ ತೋರಿಸ್ಕೊಡ್ತೀವಿ. ನೋಡ್ತಾ ಇದ್ದೀರಲ್ಲ, ಸ್ಕೂಲ್ ಪ್ರೈವೇಟ್ ಬಸ್ ಬೇಕು ಅಂತ ಅನ್ನೋರು ಇವ್ರ ಶೋರೂಮ್ ಅಲ್ಲಿ ಅದು ಕೂಡ ಇದೆ. ನೋಡ್ತಿದ್ರಲ್ಲ, ಕಾಲ್ ಮಾಡ್ಕೊಂಡು ಬರ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಒಂದು ಒಳ್ಳೆ ವೆಹಿಕಲ್ ಕೂಡ ಲೋನ್ ಕೂಡ ಸಿಗುತ್ತೆ. ಲೋನ್ ಆದ್ರೆ ಎಷ್ಟು ಸಿಗುತ್ತೆ ಸರ್? ಇದು ಅವ್ರ ಪ್ರೊಫೈಲ್ ಮೇಲೆ ಸರ್. ಇದು ಬಸ್ಸಿಗೆಲ್ಲ. ಓಕೆ ಸರ್, ಆಯ್ತು. ತುಂಬಾ ಜನ ಕೇಳ್ತಾ ಇದ್ರಿ ಟಿಪ್ಪರ್ ಕೂಡ ಇದ್ರೆ ತಿಳಿಸಿ ಅಂತ. ಟಿಪ್ಪರ್ ಕೂಡ ಇದೆ ನೋಡಿ ಈ ಕಡೆ ಇರೋರಿಗೆ. ಹೇಳಿ ಸರ್ ಇದು ಮಾಡೆಲ್. ಸರ್ ಟಾಟಾ ಸಿಗ್ನಾ ಸರ್. ಇದು 2823 ಅಂತ 10 ವೀಲರ್ ಟಿಪ್ಪರ್ ಸರ್. ಇದು AC ವೆಹಿಕಲ್ ಸರ್. ಇದು AC ವೆಹಿಕಲ್ ಸರ್. 2023 ಮಾಡಲು ಸರ್. ಇದು 52,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಬರುತ್ತೆ ಸರ್. FC ಇನ್ಸೂರೆನ್ಸ್ ಎಲ್ಲ. ಇದು 35 ಕೋಟ್ ಮಾಡ್ತಾ ಇದೀನಿ ಸರ್. ನಿಮ್ ವ್ಯೂವರ್ಸ್ ಒಂದು 3450 ಫೈನಲ್ ಮಾಡ್ಕೊಡ್ತೀನಿ ಸರ್. ಒಂದು 30 lakh ವರೆಗೂ ಲೋನ್ ಆಗುತ್ತೆ ಸರ್. ಓಕೆ ಓಕೆ. 30 ಲಕ್ಷ ಲೋನ್ ಆಗುತ್ತೆ. ಹೌದು. ಓಕೆ. ನೆಕ್ಸ್ಟ್ ಒಂದು ವೆಹಿಕಲ್ ಇದೆ, ಭಾರತ್ ಬೆಂಜ್ ಸರ್. ಇದು ಟಾಟಾ ಪ್ರೈಮಾ ಸರ್. ಟಾಟಾ ಪ್ರೈಮ್ ಅಂತ ಹೇಳಿ ಸರ್ ಮಾಡಲ್ ಸರ್. ಇದು ಟಾಟಾ ಪ್ರೈಮಾ 2825 TK ಅಂತ ಸರ್. ಇದು AC ವೆಹಿಕಲ್ ಸರ್. ಇದು 10 ವೀಲರ್ ಟಿಪ್ಪರ್. ಇದು 85,000 ಕಿಲೋಮೀಟರ್ ರನ್ ಆಗಿದೆ ಸರ್. ಸಿಂಗಲ್ ಓನರ್. 21-22 ರಿಜಿಸ್ಟ್ರೇಷನ್ ಸರ್. ಇದು ಇದು ನಿಮ್ಗೆ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ ಸರ್. ಇದು 31 lakh ಕೋಟ್ ಮಾಡ್ತಾ ಇದೀವಿ ಸರ್. 30 lakh ಫೈನಲ್ ಮಾಡ್ಕೊಡ್ತೀನಿ ಸರ್. ಅಪ್ ಟು ನಿಮ್ಗೆ 26-27 ವರೆಗೂ ಲೋನ್ ಆಗುತ್ತೆ ಸರ್. ಓಕೆ. ನೆಕ್ಸ್ಟ್ ಮತ್ತೊಂದು ವೆಹಿಕಲ್ ಇದೆ, ಲೈಲ್ಯಾಂಡ್. ಹೇಳಿ ಸರ್ ಇದು. ಸರ್ ಇದು ಲೈಲ್ಯಾಂಡ್ ಅವತಾರ್ ಅಂತ ಸರ್. ಇದು 2825 ಅಂತ. ಇದು 10 ವೀಲರ್ ಟಿಪ್ಪರ್. 22 ಮಾಡಲು ಸರ್. ಇದು 49,000 ಕಿಲೋಮೀಟರ್ ರನ್ ಆಗಿದೆ. ಇದು ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಬರುತ್ತೆ ಸರ್. ಇದು 30 lakh ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 29 lakh ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 27 ವರೆಗೂ ಲೋನ್ ಆಗುತ್ತೆ ಸರ್. ನೋಡಿದ್ರಲ್ಲ, ಟಾಟಾ ಬೇಕಾ ಲೈಲ್ಯಾಂಡ್ ಬೇಕಾ ಪ್ರತಿಯೊಂದು ವೆಹಿಕಲ್ ಇದೆ. ಮತ್ತೊಂದು ವೆಹಿಕಲ್ ಕೂಡ ಟಾಟಾದಲ್ಲಿ ಇದೆ. ಹೇಳಿ ಸರ್ ಇದು. ಸರ್ ಟಾಟಾ ಪ್ರೈಮಾ ಸರ್. ಇದು ಟಾಟಾ ಪ್ರೈಮಾ 21-22 ರಿಜಿಸ್ಟ್ರೇಷನ್ ಸರ್. 10 ವೀಲರ್ ಟಿಪ್ಪರ್ ಸರ್. ಇದು AC ವೆಹಿಕಲ್ ಸರ್. ಇದು ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಬರುತ್ತೆ ಸರ್ ನಿಮ್ಗೆ. ಇದು 31 lakh ಕೋಟ್ ಮಾಡ್ತಾ ಇದೀವಿ. 30 lakh ಫೈನಲ್ ಮಾಡ್ಕೊಡ್ತೀನಿ ಸರ್. 28-27 ಎಲ್ಲ ಲೋನ್ ಆಗುತ್ತೆ ಸರ್. ಓಕೆ. ನೆಕ್ಸ್ಟ್ ಒಂದು ನಿಮ್ಮ ಹತ್ರ ಮತ್ತೊಂದು ಲಾರಿ ಕೂಡ ಇದು ಲೈಲ್ಯಾಂಡ್ 3116 ಸರ್. ಇದು 12 ವೀಲರ್ ವೆಹಿಕಲ್ ಸರ್. ಇದು ಹೊಸ ಬಾಡಿ ಕ್ಯಾಬಿನ್ ಇದೆ ಸರ್. ಅಪ್ ಟು ನಿಮ್ಗೆ 80% ವರೆಗೂ ಟೈರ್ ಇದೆ ಸರ್. ಇದು 2012 ಮಾಡಲು ಸರ್. ಇದು FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಇದು ಒಂದು 1250 ಕೋಟ್ ಮಾಡ್ತಾ ಇದೀನಿ ಸರ್. ಒಂದು 12 lakh ಫೈನಲ್ ಮಾಡ್ಕೊಡ್ತೀನಿ ಸರ್. 10 lakhs ವರೆಗೂ ಲೋನ್ ಆಗುತ್ತೆ ಸರ್. 10 ಲಕ್ಷ ಲೋನ್ ಆಗುತ್ತೆ. 12 ಲಕ್ಷ ಫೈನಲ್. ಹೌದು ಸರ್. 407 ಬೇಕಾ? ಅದು ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್ ಇದು 407 ವೆಹಿಕಲ್ ಬಗ್ಗೆ ಡೀಟೇಲ್ಸ್. ಸರ್ ಇದು ಟಾಟಾ 407 ಸರ್. ಇದು 22 ಮಾಡಲು 4 ವೀಲ್ ವೆಹಿಕಲ್ ಸರ್. ಇದು ಕಂಟೈನರ್ ವೆಹಿಕಲ್. ಇದು ಫ್ರಂಟ್ ಎರಡು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. 49,000 ಕಿಲೋಮೀಟರ್ ರನ್ ಆಗಿದೆ. ಇದು 10 lakh ಕೋಟ್ ಮಾಡ್ತಾ ಇದೀನಿ ಸರ್. ನಿಮ್ ವ್ಯೂವರ್ಸ್ ಗೆ ಒಂದು 950 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಕಂಟೈನರ್ ಕೂಡ ಸಿಗುತ್ತೆ. ನೋಡ್ತಾ ಇದ್ರಲ್ಲ, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಎಕ್ಸ್ಟ್ರಾ ಯಾರು ಕಟ್ಸ್ಬೇಕು ಅಂತಂದ್ರೆ ಯೂಸ್ ಇಲ್ಲ, ಇವರೇ ಕಟ್ಟಿದ್ದಾರೆ. ಟೈರ್ ಕೂಡ ನೋಡ್ತಾ ಇರ್ಬೋದಲ್ಲ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದು ಕೂಡ ನಿಮಗೆ ಲೋನ್ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಒಂದು ಫೋನ್ ಇದು ಟಾಟಾ ಕಂಪನಿ 510 ಇದೆ ಸರ್. ಇದು 6 ವೀಲರ್. ಇದು ಹೇಳಿ ಸರ್. ಇದು ಟಾಟಾ 510 6 ವೀಲ್ ಸರ್. ಇದು 52,000 ಕಿಲೋಮೀಟರ್ ರನ್ ಆಗಿದೆ. ಇದು ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಸರ್. 21-22 ರಿಜಿಸ್ಟ್ರೇಷನ್. ಇದು 21-22 ರಿಜಿಸ್ಟ್ರೇಷನ್. ಇದಕ್ಕೆ ಬಾಡಿ ಇಲ್ಲ ಹಿಂದೆಗಡೆ. ಇದು ಟ್ಯಾಂಕರ್ ಬೇಕಾ ಟಿಪ್ಪರ್ ಬೇಕಾ ಏನ್ ಬೇಕೋ ಮಾಡ್ಕೋಬಹುದು ಸರ್. ಹಾಗೆ ಅದಕ್ಕೆ ನಿಲ್ಸಿದೀವಿ. ಹೇಳಿ ಸರ್ ಏನ್ ಪ್ರೈಸ್ ಹೇಳ್ತೀರಾ? ಇದು 10 lakh ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 950 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 9,50,000. ಮತ್ತೊಂದು ಟಾಟಾ ವಿಂಟ್ರಾ ಕೂಡ ನೋಡ್ತಾ ಇರಬಹುದು. K59. ಹೇಳಿ ಸರ್ ಮಾಡಲ್. ಸರ್ ಇದು ಟಾಟಾ ಇಂಟ್ರಾ
V30 ಸರ್ ಇದು ಹಾ. ಕಂಟೈನರ್ ವೆಹಿಕಲ್ ಸರ್ ಇದು ಹಾ. ಸ್ಟೆಪ್ನಿ ಅನ್ಯೂಸ್ ಇದೆ ಹಾ. ಬರೀ 22,000 ಕಿಲೋಮೀಟರ್ ರನ್ ಆಗಿದೆ ಸರ್ ಓಕೆ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಸರ್ ಇದು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಹಾರ್ಬರ್ ಕಂಟೈನರ್ ಸರ್ ಇದು ಹ್ಮ್. ಇದು ಏನ್ 23 ಹೇಳ್ತಿದ್ದೀರಾ? ಮಾಡ್ಲು ಸರ್ ಹಾ. ಇದು ನಿಮ್ಗೆ 725 ಕೋಟ್ ಮಾಡ್ತಾ ಇದೀನಿ ಸರ್ ಹಾ. ಒಂದ್ 7 ಲ್ಯಾಕ್ ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ 23 ಮಾಡಲು 7,25,000 ಫೈನಲ್ 6 ಮಾಡ್ಕೊಂಡು ಲಕ್ಷ ಲೋನೇ ಆಗುತ್ತೆ 6 ಸರ್ ಲಕ್ಷ ಲೋನ್ ಆಗುತ್ತೆ. ಮತ್ತೆ ಒಂದು ದೋಸ್ತ್ ಕೂಡ ನೋಡ್ತಾ ಇದೀರಲ್ಲ, ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2016 2018 ರಿಜಿಸ್ಟ್ರೇಷನ್ ಸರ್ ಇದು ಹಾ. ಅಶೋಕ್ ಲೇನ್ ದೋಸ್ತ್ ಸರ್ ಇದು ಹಾ. ಇದು ಸಿಂಗಲ್ ಓನರ್ ಸರ್ 1,30,000 ರನ್ ಆಗಿದೆ ಓಕೆ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀನಿ ಹಾ. ಒಂದು 5 ಲ್ಯಾಕ್ ಕೋಟ್ ಮಾಡ್ತಾ ಇದೀನಿ ಸರ್ ಹಾ. ನಿಮ್ಮ ವ್ಯೂವರ್ಸ್ ಅಂತ ಬಂದ್ರೆ ಒಂದು 450 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ 4 ಲಕ್ಷ 4 ಲ್ಯಾಕ್ ಲೋನೇ ಮಾಡ್ಕೊಡ್ತೀನಿ ಸರ್ 50,000 ಅಷ್ಟೇ ಡೌನ್ ಹೌದು ಪೇಮೆಂಟ್. ಸರ್ ಹೌದು ಮತ್ತೊಂದು ಟಾಟಾ ಇಂಟ್ರಾ ಕೂಡ ನೋಡ್ತಿದ್ದೀರಲ್ಲ, K04 ಬ್ಯಾಂಗ್ಳೂರ್ ವೆಹಿಕಲ್, ಹೇಳಿ ಹೌದು ಸರ್ ಇದು. ಸರ್ ಟಾಟಾ ಇಂಟ್ರಾ ಸರ್ V30 ಸರ್ ಇದು 22 ಮಾಡ್ಲು ಸರ್ ಇದು 50,000 ಕಿಲೋಮೀಟರ್ ರನ್ ಆಗಿದೆ ಇದು ಕೂಡ ಸ್ಟೆಪ್ನಿ ಅನ್ಯೂಸ್ ಇದೆ ಕಂಟೈನರ್ ಸರ್ ಇದು 7 ಲ್ಯಾಕ್ ಕೋಟ್ ಮಾಡ್ತಾ ಇದೀನಿ ಸರ್ ನಿಮ್ಮ ವ್ಯೂವರ್ಸ್ ಒಂದು 680 ಫೈನಲ್ ಮಾಡ್ಕೊಡ್ತೀನಿ ಸರ್ 680 ಗೆ ಹೌದು ಸರ್ ಲೋನ್ ಆಪ್ಷನ್ ಸರ್ ಇದು. ಇದು ಲೋನ್ 580 ಲೋನೇ ಆಗುತ್ತೆ ಸರ್ 1 ಲ್ಯಾಕ್ ತಂದ್ರೆ ಆಗುತ್ತೆ ಸರ್ ತುಂಬಾ ಜನ ಲಾಸ್ಟ್ ವಿಡಿಯೋದಲ್ಲಿ ಸ್ಕೂಲ್ ಬಸ್ ಇದ್ರೆ ಸ್ವಲ್ಪ ಇನ್ಫಾರ್ಮ್ ಮಾಡಿ ಸರ್, ಅದು ಕೂಡ ಬೇಕಿತ್ತು ನಮ್ಗೆ ಅಂತ ಕೇಳಿದ್ರಿ. ಇವರಲ್ಲಿ ಸ್ಕೂಲ್ ಬಸ್ ಕೂಡ ಅವೈಲೇಬಲ್ ಇದೆ. ಯಾವ ಮಾಡಲು ಏನ್ ಪ್ರೈಸ್ ಅಂತಾನು ಕೇಳ್ಕೋಣ. ಲೋನ್ ಆಪ್ಷನ್ ಕೂಡ ಇರುತ್ತೆ. ಸರ್ ಹೇಳಿ, ಯಾವ ಮಾಡಲು ಏನು ಇದ್ರ ಬಗ್ಗೆ ಡೀಟೇಲ್ಸ್ ಸ್ವಲ್ಪ. ಸರ್ ಐಚರ್ ಸರ್ ಇದು ಹಾ. ಐಚರ್ ಇದು 42 ಸೀಟರ್ ಸರ್ ಇದು ಓಕೆ 42 ಸೀಟರ್ ಸರ್ ಹಾ. ಇದು 2013 ಮಾಡ್ಲು ಸರ್ ಇದು 13 ಓಕೆ 13 ಲ್ಯಾಕ್ಸ್ ಕೋಟ್ ಮಾಡ್ತಾ ಇದೀವಿ ಸರ್ ಹಾ. ಒಂದು 12 ಲ್ಯಾಕ್ಸ್ ಫೈನಲ್ ಮಾಡ್ಕೊಡ್ತೀವಿ ಸರ್ 13 ಲಕ್ಷ ಹೇಳ್ತಾ ಇದಾರೆ. 12 ಲಕ್ಷ ರೂಪಾಯಿ ಫೈನಲ್ ಆಗುತ್ತೆ. ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ಗೆ? ಇದು ಸ್ಕೂಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಸರ್ ಸ್ಕೂಲ್ ವೆಹಿಕಲ್ ಎಲ್ಲ ಸ್ಕೂಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗೋದು ಓಕೆ 12 ಲಕ್ಷ ಹೇಳಿದ್ದಾರೆ. ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಮಾಡಿ ಲೋನ್ ಕೂಡ ಮಾಡ್ಕೊಡ್ತಾರೆ. ಬಸ್ ಕೂಡ ನೋಡ್ತಿದ್ದೀರಾ, ಇದು ಕೂಡ ನಿಮ್ಗೆ K51 ಬ್ಯಾಂಗ್ಳೂರ್ ವೆಹಿಕಲ್, ಹೇಳಿ ಸರ್ ಸರ್ ಇದು ಐಚರ್ 33 ಸೀಟ್ ವೆಹಿಕಲ್ ಸರ್ ಇದು ಹಾ. ಇದು 2014 ಮಾಡ್ಲು ಸರ್ ಇದು ಹಾ. 33 ಸೀಟ್ ಕೆಪಾಸಿಟಿ ಇದೆ ಇದು ನಿಮ್ಗೆ ಒಂದು 13 ಲ್ಯಾಕ್ ಕೋಟ್ ಮಾಡ್ತಾ ಇದೀನಿ ಸರ್ ಹಾ. ಒಂದು 1250 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್